Hi guys, welcome back to my channel, Kiru Vlogs. ಸೊ ಇವತ್ತು ನಾನು ಆಫೀಸಿಗೆ ಹೋಗಿಲ್ಲ, ಮನೆಯಿಂದನೇ ಕೆಲಸ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಎಲ್ಲ ಇದೆ. ಸೊ ಕೆಲಸ ಮಾಡ್ಬೇಕಾದ್ರೆ ಸಡನ್ನಾಗಿ ಯಾಕೆ ನಮ್ಮ ಮಮ್ಮಿಗೊಂದು ಪ್ರ್ಯಾಂಕ್ ಮಾಡಬಾರ್ದು ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ನಾನು ಆಫೀಸ್ಗೆ ಹೋಗಿಲ್ಲ ಅನ್ನೋದು. ಬೆಳಗ್ಗೆ ಅವರು ಬೇಗ ಹೊರಟರು, ಹಾಗಾಗಿ ಅವ್ರಿಗೆ ಐಡಿಯಾನೂ ಇಲ್ಲ ನಾನು ಮನೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಅವ್ರಿಗೆ ಬಂದಿದ ತಕ್ಷಣ ಒಂದು ಚಮಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಪ್ರ್ಯಾಂಕ್ ಚೆನ್ನಾಗಿ ಬರಲಿ, ಹಾಗಾಗಿ ನಿಮ್ಗೊಂದು ಹೆಚಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದಕ್ಕೆ ಮೇನ್ ಆ್ಯಂಡ್ ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ನಾನು ಅಂದ್ಕೊಂಡಿರೋದು ಈ ಟಿ ವಿ ಮತ್ತು ಶೋಕೇಸ್ ಅಂದಿದೆಯಲ್ಲ, ಇಲ್ಲಿ ಪ್ಲೇಸ್ ಮಾಡಿದ್ರೆ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇದಕ್ಕಿಂತ ಯಾವ್ದಾದ್ರು ಬೆಟರ್ ಪ್ಲೇಸ್ ಸಿಗುತ್ತಾ ಅಂತ. ಆ್ಯಂಡ್ ನೋಡೋಣ ನಮ್ಮಮ್ಮ ಬಕ್ರ ಆಗ್ತಾರೋ ಇಲ್ವೋ ಅಂತ. ಹೋಪ್ ಫಾರ್ ದ ಬೆಸ್ಟ್. ಸೊ ಎಸ್ ಗೈಸ್, ಇವಾಗ ನಮ್ಮ ಮಮ್ಮಿಗೆ ಡೌಟ್ ಬರಬಾರ್ದು ಅಂತ ಅಂದ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ ಅನ್ನೋ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಔಟ್ಫಿಟ್ ಚೆಕ್. ಆ್ಯಂಡ್ ಏನಪ್ಪ ಅಂತಂದರೆ ಇನ್ನೇ ನಮ್ಮಮ್ಮ ಬರೋ ಟೈಮ್ ಆಯಿತು. ನನಗೆ ಕ್ಯಾಮ್ರಾ ಪ್ಲೇಸ್ ಮಾಡೋಕ್ಕೆ ಜಾಗ ಹುಡ್ಕೋಕ್ಕೇ ಅರ್ಧ ಗಂಟೆ ಆಯಿತು. ಎಲ್ಲಿ ಇಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಪ್ಲ್ಯಾನ್ ಏನಪ್ಪ ಅಂತಂದರೆ, ನನಗೆ ಕಂಪ್ನಿಯಿಂದ ಲೇ ಆಫ್ ಕೊಟ್ಬಿಟ್ಟಿದ್ದಾರೆ, ಅಂದರೆ ಟರ್ಮಿನೇಟ್ ಮಾಡಿದ್ದಾರೆ ಅಂತ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೆಲಸದಿಂದ ನನ್ನ ಕಿತ್ತಾಕಿದ್ದಾರೆ, ಸಿಂಪಲ್ ವರ್ಡ್ಸಲ್ಲಿ ಇಡಬೇಕು ಅಂದರೆ ಕೆಲಸದಿಂದ ನನ್ನ ಕಿತ್ತಾಕಿದ್ದಾರೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಐ ಡೋಂಟ್ ನೋ ಆಫರ್ ಇದು ಕ್ಲಿಕ್ ಆಗುತ್ತೆ ಅಂತ. ಫಾರ್ ದ ಬೆಸ್ಟ್. ಇನ್ನೇ ನಮ್ಮಮ್ಮ ಬರೋ ಟೈಮ್ ಆಯಿತು. ಏನು ಸತ್ತೋಗಿದೆ, ಸಕ್ಕತ್ತು ಬೇಜಾರಾಗ್ತಿದೆ. ಅನಿಸ್ತಿದ್ಯಾ ಹಿಂಗೆ, ಐ ಡೋಂಟ್ ನೋ ಅನಿಸ್ತಿದ್ಯಾ ಅಂತ. ಅವಾಗಿಂದ ಅಲ್ಲಿದೇನೋ ಒಂಥರ ಸ್ಮೆಲ್ ಬರ್ತಿತ್ತು. ಆ ಕಡೆ ಅಕ್ವೇರಿಯಂ ಕಡೆ ಹೋದರೆ ಅಲ್ಲಿ ಹಣ್ಣುಗಳು ಬೇರೆ ಇಟ್ಟಿದ್ವಿ. ನಾನೆಲ್ಲ ಹಣ್ಣಿಂದೇನೋ ಹಣ್ಣಾಗೆ ಸ್ವಲ್ಪ ಜಾಸ್ತಿ ಹಣ್ಣಾಗಿ ಏನಾದರೂ ಹೋಗಿರಬೇಕು, ಅದಕ್ಕೆ ಸ್ಮೆಲ್ ಬರ್ತಿದ್ದೆ. ಕ್ಲೀನ್ ಮಾಡಬೇಕು ಆಮೇಲೆ ಅನ್ಕೊತಿದ್ದೆ. ಸಡನ್ನಾಗಿ ಇವಾಗ ಅಕ್ವೇರಿಯಂ ಕಡೆ ನೋಡಿದ್ರೆ ವಾಟರ್ ಕಲರ್ಫುಲ್ ಚೇಂಜ್ ಆಗೋಗಿದೆ. ನೋಡಿಕೊಂಡೇ ಇಲ್ಲ, ಯಾವಾಗಾಗಿದೆ ಅಂತಲೂ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಊಟ ಹಾಕ್ದಾಗೆಲ್ಲ ಚೆನ್ನಾಗೇ ಇತ್ತು. ಏನು ಬ್ಯಾಡ್. ಹೋಗಿರಲಿಲ್ಲ ಕೆಲಸಕ್ಕೆ? ಹೋಗಿದ್ದೆ. ಇದೇನಪ್ಪ, ಯಾರು ಏನು ನಿಮ್ಮಪ್ಪ ಬೀಗ ತೆಗ್ಬಿಟ್ಟು ಹಂಗೆ ಬಂದ್ಬಿಟ್ಟಿತ್ತ ಅನ್ಕೊಂತೀನಿ. ಏನು ಕಳಿಸಿದ್ರು? ಎಷ್ಟು ಗಂಟೆಗೆ? ಆಫೀಸಲ್ಲಿ ಇದ್ದಾಗಲೇ ಬೆಳಗ್ಗೆನೆ ಬಂದೆ. ಹೋಗಿದೆ. ನೀನು ಫೋನ್ ಮಾಡಿದಾಗ ಇನ್ನೂ ಬಂದಿರಲಿಲ್ಲ. ನೀನು ಫೋನ್ ಮಾಡಿದಾಗ ಸಂಜೆ ಕನ್ಫರ್ಮೇಷನ್ ಯಾವುದೂ ಆಗಿರಲಿಲ್ಲ ಇನ್ನು. ಈಗಲೂ 90% ಡೌಟೇ, ಗೊತ್ತಿಲ್ಲ. ನಾವುಗಳು ಮುಖ ತೋರ್ಸೋಕ್ಕಾಗಲ್ಲ, ಎಲ್ಲ ಬಂದು ಕೇಳ್ತಾನೆ ಇದು ಏನು ಲೇ ಆಫ್ ಅಂತ. ಹೌದಾ ನಿಮಗೆಲ್ಲ ಅಂತ? ಎಲ್ಲರಿಗೂ ಅಲ್ಲ, ಅಂದರೆ ಏನು ಕೆಲಸ ನಮ್ಮ ಟೀಮಲ್ಲಿ ಒಂದಿಬ್ರಿಗೆ ಪಕ್ಕದ ನಮ್ಮ ನೆಕ್ಸ್ಟ್ ಟೀಮ್ ISU ಟೀಮ್ ಅಂತ ಇದ್ದಲ್ಲ. ಯಾರು ಟೀಮಲ್ಲಿ? ಈ ನಿಮ್ಮಿದ್ರಲ್ಲಿ ಯಾರ್ಯಾರು ತಂದರು? ಅದೇ ನಮ್ಮ ಟೀಮಲ್ಲಿ ನನ್ನ ಹೇಳಿದ್ರು ಒಬ್ರು ಹಾಸ್ಪಿಟಲ್ ಮಾಡಬೇಕು. ನಂಗಿನ್ನೂ ಗೊತ್ತಿಲ್ಲ. ನಮ್ಮ ಸೀನಿಯರ್ ಮ್ಯಾನೇಜರ್ ಏನಂತ ಹೇಳಿದ್ದು ಅಂದರೆ, ವೆಯ್ಟ್ ಮಾಡಿ ಇನ್ನೂ ಅಫಿಷಿಯಲಾಗಿ ನಮಗೆ ಅಫಿಷಿಯಲಾಗಿ NF ಟೀಮ್ ಅವ್ರು ಹೇಳ್ಬೇಕು, ಅಲ್ಲಿಂದ ಬರ್ಬೇಕು ನೀವು. ಇವಾಗ ಮತ್ತೆ ಯಾರು ಹೇಳಿದ್ದು? HR. ಮತ್ತೆ ಏನ್ರಲ್ಲಿ ಬಂದೆ? ಏನ್ರಲ್ಲಿ ಬಂದೆ? ಏನ್ರಲ್ಲಿ ಬಸ್ಸಲ್ಲಿ ಒಂದು ಕ್ಯಾಬೆಲ್ಲ ಮಾಡ್ಬಿಟ್ಟು. ಅಯ್ಯೋ, ಹೋದ್ರೆ ಹೋಯ್ತೇನೆ ಪ್ರಪಂಚಕ್ಕೆಲ್ಲ, ಅದು ಒಂದೇ ಕೆಲಸ. ಇಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಾನೇನಲ್ಲಿ ಪರ್ಮನೆಂಟ್ ಆಗಿ ಇರ್ತೀನಿ ಮಾಡ್ತೀನಿ ಅಂತ ಅಲ್ಲ. ಏನ್ ಮಾಡಕ್ಕ, ಇಷ್ಟು ತಿಂಗಳು ಮಾಡಿದ್ದು ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಇವಾಗ ಮತ್ತೆ ಒಂದು ವರ್ಷ ಏನ್, ಇವಾಗ ಅಸೋಸಿಯೇಟ್ ಅಂತ ಆದ್ರೂ ಬಂದಿದ್ರೆ, ಇವಾಗ ಟ್ರೈನಿ ಅಸೋಸಿಯೇಟ್ ಅಂತ ಆದ್ರೆ ಅದೊಂಥರ. ಒಳ್ಳೇದಾಗ್ಲಪ್ಪ ದೇವ್ರೆ ಅಂತ ಬೇಡ್ಕೊ. ಏನೂ ಆಗ್ಲಿಲ್ಲ ಅಂದ್ರೆ ಯಾಕೆ ಚಿಂತೆ ಮಾಡ್ತೀಯ? ಏನೋ ಹೇಳ್ದಂಗೆ ಅಲ್ಲೆಲ್ಲ ಸೆಕ್ಯೂರಿಟಿ ಕೆಲಸ ಮಾಡೋರೆಲ್ಲ ನೋಡ್ತಾರೆ, ಇವ್ರದೇ ಎಷ್ಟೋ ಪರವಾಗಿಲ್ಲ ಗುರು, ಆರಾಮಾಗಿ ಹೆಂಗೋ ಮಾಡ್ಕೊಂಡು ಹೋಯ್ತಾರೆ. ನಮ್ದೇ ಥರ ಯಾಕೆ ಯೋಚನೆ ಮಾಡಬೇಕು? ಅದೇನೋ ಜೀವನನೇ ಮುಗಿದೋಯ್ತಾ, ಅದೊಂದು ಕೆಲಸ ಅಲ್ಲ ಅಂದರೆ ಇನ್ನೊಂದು
ಅವಾಗಲೇ ಹೇಳೋಣ ಅನ್ಕೊಂಡೆ ಫೋನ್ ಮಾಡಿಬಿಟ್ಟು. ಬಿಡು, ನನಗೇನು ಬೇಜಾರೇನಿಲ್ಲಪ್ಪ. ಅದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಕೆಲ್ಸಕ್ಕೆ ಎಷ್ಟು ಕಷ್ಟಪಟ್ಟು ತಗೊಂಡಿದ್ದು, ಆಯ್ತು, ಏನು ಎಷ್ಟು ಮಾಡೋಕ್ಕಾಗಲ್ಲ. 2 ತಿಂಗಳು ಕಾಯ್ದು ಆಮೇಲೆ ಸಿಕ್ಕಿದ ಕೆಲಸ. ಏನೋ ಅಂದ್ರೆ ನಮ್ಮ ಜೊತೆ ನಾವು 12 ಜನ ಒಟ್ಟಿಗೆ ಸೇರ್ಕೊಂಡಿದ್ದು, ಅವ್ರಿಗೆಲ್ಲ ಏನೂ ಮಾಡಿಲ್ಲ. ಆ ಕಡೆ ಫಿನಾನ್ಸ್ ಅವ್ರ ಕಡೆಗೆಲ್ಲ ಏನಾಗಲ್ಲ ಬಿಡು, ಅದಕ್ಕೆ ಯಾಕೆ ಯೋಚನೆ ಹುಟ್ಟಿಸಿದವ್ರು ಕಣ್ಣೇ ಬಿತ್ತೋ ಏನೋ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ, ಅಳ್ಳಕ್ಕೂ ಹೋಗ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನೆಕ್ಸ್ಟ್ ಹೇಳಿ, ಇವಾಗ ಎಲ್ಲ ಕಟ್ಟೋದು ಮಾಡೋದೆಲ್ಲ ಬರುತ್ತಲ್ಲ. ಏನೋ ಒಂದು ಆಗುತ್ತೆ, ಏನು ಮಾಡೋದು? ದೇಶದಲ್ಲಿ ಇಷ್ಟು ಬರ್ತಿದ್ದಿದ್ದು ಇನ್ಕಮ್ ನಿಂತೋಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ನಂಗೆ ಗೊತ್ತರ ನನ್ನ ಡ್ಯಾಡಿಗೆ ಹಿಂಗೆ ಮುಖ ತೋರಿಸಿ ಅಂತ. ಅಯ್ಯೋ, ಏನು ಮಾಡ್ಬಾರದು ಕೆಲಸ ಮಾಡಿದ್ಯಾ? ಅದೇನೋ ನಿನ್ನ ತಪ್ಪ. ಅವ್ರೇನೋ ಮಾಡಿದ್ರು ಅದಕ್ಕೆ ನೀನು ಹೊಣೆನಾ? ಹೊಣೆ ಅಂತಲ್ಲಮ್ಮ ಅಂದರು. ಇವಾಗ ನನ್ನ ಜೊತೆಲಿ ಓದೋರೆಲ್ಲರೂ ಕೆಲ್ಸದಲ್ಲಿ ಅವರೇ, ಮಾತ್ರ ಮತ್ತದೇ ಮತ್ತೆ ಇನ್ನೊಂದು ಕೆಲಸ ಹುಡುಕು, ಅಲ್ಲಿವರೆಗೂ ಮನೇಲಿ ಬೇಡ, ಏನು ಆಗಲ್ಲ. ನೋಡೋಣ ತಗೋ, ಇನ್ನೂ 50-50 ಎಲ್ಲ ಇದೆ ತಾನೇ. 90% ಇವಾಗ ಹೋಯ್ತು ಅಂತಾನೆ ಇದು ಮಾಡ್ಕೋ, ಓಪೆ ಬಿಟ್ಬಿಡು, ಏನು ಆಗಲ್ಲ. ದೇವ್ರವನೇ ಇನ್ನೊಂದಕ್ಕೆ ಯಾವುದಕ್ಕಾದ್ರೂ ಟ್ರೈ ಮಾಡು. ನೀನು ಪ್ರಪಂಚಕ್ಕೆಲ್ಲ ಅದೊಂದೇ ಕಂಪ್ನಿನ, ಅದೊಂದೇ ಕೆಲಸನ. ಅಟ್ಲೀಸ್ಟ್ ಒಂದು 2-3 ತಿಂಗಳಾಗಿದ್ರೆ 1 ವರ್ಷ ಆಗ್ಬಿಡೋದಲ್ಲಿ. ನವಂಬರ್ ನಾನು 2 ತಿಂಗಳಲ್ವ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 3-4 ತಿಂಗಳು. ಯಾಕೆ ಇದು ಮಾಡ್ಕೋಬೇಕು? ಬಿಡು, ಅಲ್ಲೇ ಬೇರೆ ಕಡೆ ಟ್ರೈ ಮಾಡು. ಬೇರೆದು ಇದನ್ನ ರೆಡಿ ಮಾಡಿ ಇಟ್ಕೋ ನಿಂದನ್ನ. ಅವ್ರು ಹಂಗೆ ಹೇಳಿದ್ದು, ಏನು 90% ಏನು ಚಿಂತೆ ಮಾಡ್ಬಿಡಿ, ಏನು ಆಗಲ್ಲ, ನಾನಿದ್ದೀನಿ ಹಂಗೆಲ್ಲ ಹಂಗೆ ಹೇಳ್ತಾರೆ. ಹಂಗೇನಾದ್ರು ಹೋದ್ರೆ ಬೇರೆ ಕಡೆ ಕೊಡಿಸ್ತೀನಿ ಅಂತಾನು ಹೇಳ್ತಾರೆ. ಅಷ್ಟೇ, ಏನು ಮಾಡೋದು? ಎಲ್ಲಾದ್ರೂ ನಂಗೆ ಗೊತ್ತಿರೋ ಕಡೆ ರೆಫರ್ ಮಾಡ್ತೀನಿ ಅಂತಾನು ಹೇಳ್ತಾರೆ. ಅಷ್ಟೇ. ಇವಾಗೇನು ಪಕ್ಕ ಹೋಗಲ್ಲ ನಂಗಿದ್ರೆ ಏನಕ್ಕಪ್ಪ ಹೇಳ್ಬೇಕಾಗ್ತಾರ. ಅದು 1ನೇ ತಾರೀಕೆ ತೆಗ್ದವ್ರೆ ಅಂತಂದ್ರೆ ತೆಗ್ದಿರ್ತಾರೆ ಅಂತಾನೆ ಅನ್ಕೋ. ಯಾಕಂದ್ರೆ ಕರೆಕ್ಟಾಗಿ ಇದಕ್ಕೆ ಸರಿ ಹೋಗುತ್ತಲ್ಲ, ಲಾಸ್ಟ್ ಮಂತಿಗೆ ಸರಿ ಹೋಗುತ್ತೆ. 1ನೇ ತಾರೀಕಿಂದ ಅನ್ಕೊಂಡು ಇದು ಮಾಡ್ಕೋ. ಯೋಗ ಕ್ಲಾಸು ಹೋಯ್ತು ಅಂದ್ರೆ ಮ್ಯಾಟ್ ತಗೊಂಬ ಅಷ್ಟೆ. ಇಲ್ಲ, ಯೋಗ ಅಂದರೆ ಕಮ್ಮಿನೇ ಇರುತ್ತೆ, ಎಷ್ಟು ಕೇಳ್ತೇ ಮಾಡ್ಬಿಟ್ಟು 1-2 ತಿಂಗಳು ಹೋಗೋ ಅಷ್ಟೆ. ನಂಗೆ ಇನ್ನೊಂದು ಏನಂದರೆ, ಇವಾಗ ಎಲ್ಲರಿಗೂ ನಂಗೆ ನಿನ್ನೆ ಬೇರೆ ಜೂನಿಯರ್ಸ್ ಮೆಸೇಜ್ ಮಾಡಿದರು, ಅಕ್ಕ ಯಾವುದಾದ್ರೂ ಇದೆಯಾ ವೇಕೆನ್ಸಿ ರೆಫರ್ ಮಾಡಿ, ನಮ್ದೆಲ್ಲ ಡಿಗ್ರಿ ಮುಗೀತು, ಎಕ್ಸಾಮ್ಸ್ ಎಲ್ಲ ಮುಗೀತು, ರಿಸಲ್ಟ್ ಬಂದಿಲ್ಲ, ರೆಫರ್ ಮಾಡಿ ಯಾವುದಾದ್ರೂ ವೇಕೆನ್ಸಿ ಇದ್ದರೆ. ಇವಾಗ ನೋಡಿದ್ರೆ ಫ್ರೆಶ್ ಬ್ಯಾಚ್ ಬರುತ್ತೆ. ಇವಾಗ ಅಫ್ಕೋರ್ಸ್ ಅವ್ರ ಮೇಲೆ ಜಾಸ್ತಿ ಪ್ರಿಫರೆನ್ಸ್, ಅವ್ರಿಗೆ ಜಾಸ್ತಿ ಇರುತ್ತೆ. ಅದೇ ಮೊನ್ನೆ ಎಲ್ಲ ಮಾತಾಡ್ಕೊಳ್ಳಿಲ್ವಾ ನಾನು? ಹಂಗೆ ಆಗೋದು. ಇವಾಗ ಹೋದ್ವಾರ ಮಾತಾಡ್ಕೊಂಡಂಗೆ ಆಗೋದು. ಹೊಸ್ದಾಗಿ ಬರ್ತಾರೆ ಅವ್ರಿಗೆಲ್ಲ ಏನು ಲೀಸ್ಟ್ ಬೇಡು, ಹಂಗೆ ನೋಡಿದ್ರೆ ನಮ್ಮದು ಅದೇನೆ. ಬಟ್ ಅಂದ್ರೂ ಫ್ರೆಶರ್ಸ್ ಅಲ್ವಾ, ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ. ಇವಾಗ ಹೇಳ್ಕೊಳಕ್ಕೂ ಆಗಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಅಟ್ಲೀಸ್ಟ್ 1 ವರ್ಷ ಮಾಡಿದ್ದೀನಿ ಅಂದ್ರೆ ಅದೊಂಥರ. ಯಾಕೆ ಬಿಟ್ರಿ ಅಂತಂದ್ರೆ ಅವರೇ ತೆಗೆದ್ರು ಅಂತ ನಾನು ಹೇಳ್ಕೊಳಕ್ಕಾಗುತ್ತಾ? ಇವಾಗೆಲ್ಲ ಬೇರೆ ಕಡೆಗೆ ಹೋದ್ರು ಇಲ್ಲ ಏನು ಮಾಡ್ತಿದ್ರಿ ಇವಾಗ ನೀವು ಎಜುಕೇಶನ್ ಮುಗಿಸಿ ಇಷ್ಟು ತಿಂಗಳಾಗೈತೆ ಏನು ಮಾಡ್ತಿದ್ರಿ ಅಂತ ಕೇಳ್ತಾರೆ. ಅವಾಗ ಹೇಳಲೇಬೇಕು ನಾನು ಮಾಡ್ತಿದ್ದೆ ಅಂತ. ಯಾಕೆ ಬಿಟ್ರಿ ಅಂತ ಅಂತಾರೆ, ನಾನು ಬಿಟ್ಟಿಲ್ಲ ಅವ್ರು ತೆಗೆದ್ರು ಅಂತ ಹೇಳ್ಬೇಕು. ಹಂಗೆ ಹೇಳೋಕ್ಕಾಗುತ್ತಾ? ಅಂತೂ ಯೋಚನೆ ಮಾಡಿ 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 ಯಾಕೆ ಯೋಚನೆ ಮಾಡಬೇಕು? ಅದ್ರಲ್ಲೂ ಇವತ್ತು ಅಸೈನ್ ಮಾಡಿರೋ ಕೆಲಸ ಎಲ್ಲ ಮುಗಿಸಿದೀವಿ. ಯಾವಾಗ ಗೊತ್ತಾಯ್ತು? ಮಧ್ಯಾಹ್ನನ ಮೇಲ್ ಬಂತು, ನಾನು ನೋಡೇ ಇಲ್ಲ ಮೇಲ್ನ, ಚೆಕ್ಕೆ ಮಾಡಿಲ್ಲ. ಕೆಲಸ ಜಾಸ್ತಿ ಇತ್ತು, ಮಾಡ್ಕೊಂಡು ಕೂತಿದ್ದೆ. ಮೇಲ್ ಬಂತು, ಆಮೇಲೆ ಆ ಕಡೆ ಇರೋ ಅದು ಅವ್ರು ಇನ್ನೊಬ್ರು ಅವರು ಊರಿಗೆ ಹೋಗೋರೆ, ನನ್ನ ಜೊತೆ ಇದ್ದವ್ರೆ ಅನ್ನಲ್ಲ, ನನ್ನ ಟೀಮಲ್ಲಿ ಇನ್ನೊಬ್ರು ಅವ್ರು ಇರಲಿಲ್ಲ. ಇನ್ನೊಂದು ಟೀಮ್ ಅವ್ರು ಬಂದರು, ಓಡ್ಕೊಂಡು ಬಂದರು. ಮೇಲ್ ನೋಡ್ದ ಅಂತ. ಏನು ಮೇಲು ಅಂತಂದರೆ, ನಾನು ಅವಾಗಲೂ ನನಗೇನೋ ಯಾರೋ ಬೇರೆಯವ್ರು ತೆಗೆದ್ಬಿಟ್ಟವ್ರೆ, ಬೇರೆಯವ್ರು ಯಾರೋ ಹೋಗ್ಬಿಟ್ಟವ್ರೆ ಕೆಲಸದಿಂದ ಅಂತ, ನಮಗೆ ಅಂತ ಗೊತ್ತಿಲ್ಲ. ಅಯ್ಯೋ, ಮೇಲ್ ನೋಡ್ದ ಏನು ಮೇಲು ಅಂತಂದಾಗ
ನೋಡು ತೆಗ್ದು ಅಂತ. ಅವಾಗ ಒಂದು ಎಷ್ಟು ಜನ ಲಿಸ್ಟ್ ಮಾಡೋರು ನೋಡಿದ್ರೆ ಅಮೆರಿಕದಲ್ಲಿ ಆಗ್ಲೇ 42 ಜನ ತೆಗ್ದ್ಬಿಟ್ಟವ್ರಂತ. ಅದೇ ಒಂದು 3 ತಿಂಗಳು ಇದ್ದಿದ್ರೆ ಚೆನ್ನಾಗಿರೋದು, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಅಂತ ಹೇಳ್ಕೊಳಕ್ಕಾದ್ರೂ ಆಗ್ತಿತ್ತು. ಇವಾಗ ಅದು ನೆಕ್ಸ್ಟ್ ಯೂಟ್ಯೂಬ್ನೇ ಬಂಡವಾಳ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ನಾನು ಫುಲ್ಲು ಅದರೆಲ್ಲ ಆ್ಯಕ್ಟಿವ್ ಆಗಿದ್ದು Stop it. Get some help. ಸೋಷಿಯಲ್ ಮೀಡಿಯಾ ಅಂತ ಅಂದ್ಕೊಂಡಿದ್ದು. ಏನೋ ಒಂದು ಬ್ಯುಸಿಯಾಗಿರ್ಬೇಕಷ್ಟೆ. ಅಂದ್ರೂ ಅನ್ಕೊಂತಿದ್ದೆ ಏನಾದರೂ ವೀಡಿಯೋಸ್ ಎಲ್ಲ ಮಾಡೋಣ. ನೆನ್ನೆನೇ ಆಫೀಸಲ್ಲಿ ರೀಲ್ಸ್ ಮಾಡಿದ್ದೀವಿ. ನಿನ್ನೆ ಎಲ್ಲ ಚೆನ್ನಾಗಿ ಆಫೀಸರ್ ಜೊತೆ ಎಲ್ಲ ರೀಲ್ಸ್ ಮಾಡಿದ್ದೀವಿ. ಏನು ಇದು ಮಾಡೋಂಗಿಲ್ಲ, ಇದೆಲ್ಲ ಕೊಡ್ಬೇಕಲ್ಲ. ಕೊಡಬೇಕು. ಅದನ್ನ ಹೇಳ್ದಾಗಿಂದ ಒಂಥರ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ಈಗ ಅವರು ಹೇಳಿದಾಗ ಹೋಗ್ಬೇಕಾ ಅದನ್ನ ಕೊಡೋಕ್ಕೆ? ಹೇಳ್ತಾರೆ ನಾನು 2-3 ದಿನದಲ್ಲಿ. ಇನ್ನೇನು ನಾಳೆ ಫ್ರೈಡೇ ಇನ್ನು ಆಫೀಸ್ಗೆ ಹೋಗಂಗಿಲ್ಲ. ಇನ್ನು ನಾಳೆ ಏನು ಕೆಲಸನೂ ಏನು ಹೇಳಲ್ಲ. ಇನ್ನು ತೆಗೆದ್ಮೇಲೆ ಇನ್ನೇನು ಹೇಳಕ್ಕೋತಾರೆ? ಅಫಿಷಿಯಲ್ ಆಗಿ ಹೇಳೋವರೆಗೂ ಕೆಲಸ ಮಾಡಿಸ್ಕೊಂತಾರೆ, ಬಿಡ್ತಾರ? ಅದ್ರದ್ದು ಏನು ಸಂಬಳ ಕೊಡ್ತಾರಾ? ಮನೆಗೆ ಬಂದು ನೋಡ್ತೀನಿ, ಏನೋ ಒಂಥರ ವಾಸನೆ. ಏನಪ್ಪ ಹಿಂಗೆ ವಾಸನೆ ಅಂತ ನೋಡಿದ್ರೆ ಮೀನು ಸತ್ತೋಗೈತೆ. ನಾವು ನೀರೆಲ್ಲ ಒಂಥರ ಆಗ್ಬಿಟ್ಟೈತೆ ಕಲರ್. ಅದು ಸತ್ತು ತುಂಬಾ ಟೈಮ್ ಆಗ್ಬಿಟ್ಟೈತೆ. ನಮ್ ಬೆಳಗ್ಗೆ ಊಟ ಹಾಕ್ದಾಗ ಚೆನ್ನಾಗೇ ಇತ್ತು. ಇದು ಯಾಕೆ ಒಳ್ಳಾಡ್ತಾ ಇಲ್ಲ? ಯಾವುದು? ಇನ್ನೊಂದು ಅದು ಸ್ವಲ್ಪ ಎಲ್ಲ ಡಲ್ ಆಗೈತೆ ಎಲ್ಲಾನು. ನೀರು ಚೇಂಜ್ ಮಾಡ್ಬೇಕು ಇವಾಗ ತೊಳೆದು. ಎಷ್ಟು ಆಗ್ಲೇ 1.5 ವರ್ಷ ಆಗಿತ್ತದು. ದೊಡ್ಡದು ಇತ್ತಲ್ಲ ಅದು. ನಂಗೊಂಥರ ಈ ಬೇಜಾರಲ್ಲ ಆ ಬೇಜಾರ. ಅಪ್ಪ ಬೇಜಾರು ಯಾಕೆ ಮಾಡ್ಕೊಂತೀಯ? ಹೋಗಮ್ಮ. ಏನು ಜೀವನ ಇವತ್ತಿಗೆ ಕೊನೆನಾ? ಇವತ್ತೇ ಲಾಸ್ಟ್? ಕೊನೆ ಲಾಸ್ಟ್ ಅಂತಲ್ಲ, ಹಂಗಂತ ನಾನೇನು ಅಲ್ಲೇ ಶಾಶ್ವತವಾಗಿ ಮಾಡ್ತೀನಿ ಅಂತಾನು ಅಲ್ಲ ಅಂದ್ರು. ಇವಾಗ ಒಂಚೂರಾದ್ರೂ ಬೇರೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೈತೋ ಇಲ್ವೋ, ನಿನಗೆ ಆಗೈತಾ, ಮಾಡೋ ಕೆಪಾಸಿಟಿ ಐತಾ, ಬಿಡು ಅಷ್ಟೇ. ಒಟ್ನಲ್ಲಿ ಕಂಪ್ನಿಗಳಲ್ಲಿ ಕೇಳ್ತಾರೆ ಎಕ್ಸ್ಪೀರಿಯನ್ಸು. ಹೇಳ್ತಾರೆ ಎಷ್ಟು ತಿಂಗಳು ಲೇ ಆಫ್ ಮಾಡೋರು ಅಂದ್ರೆ ಏನ್ ರೀಸನಿಂಗ್ ಮಾಡಿದ್ರು ಅಂತ ಹೇಳ್ತಾರೆ. ಅವಾಗ ಮತ್ತೆ ಬ್ಯಾಕ್ ಎಂಡ್ ಅಲ್ಲಿ ಚೆಕ್ ಮಾಡ್ಬೋದು ಆ ಕಂಪ್ನಿಯಿಂದ ಏನಕ್ಕೆ ತೆಗೆದ್ರಿ, ಇವ್ರ ಕ್ಯಾರೆಕ್ಟರ್ ಸರಿ ಇಲ್ದಿರಾ, ನಮ್ ಮಿಸ್ಬಿಹೇವಿಯರ್ ಹೇಳ್ಬೇಕಲ್ವಾ? ಹೇಳ್ತಾರಲ್ಲ. ಏನು ನಿನ್ನ ಮಿಸ್ಟೇಕ್ ಏನಾದರೂ ಇದ್ರೆ ನೀನು ಇದು ಮಾಡ್ಕೋಬೇಕು. ಏನು ಮಿಸ್ಟೇಕ್ ಇಲ್ಲ ಅಂದರೆ ಯಾಕೆ ಯೋಚನೆ ಮಾಡ್ತೀಯ? ಅದು ಹೋಯ್ತಾ ಪಟ್ಟನಂಗೆ ರೆಸ್ಯೂಮ್ ರೆಡಿ ಮಾಡ್ಕೋ, ಬೇರೆ ಕಡೆ ನಿಮ್ಗೆ ಗೊತ್ತಿರೋ ಕಡೆ ಎಲ್ಲ ಕಳಿಸು. ಈ ಬೇಜಾರನ್ನ ಬಿಟ್ಬಿಡು, ಬೇರೆ ಕಡೆ ನೋಡು ಅಷ್ಟೇ. ಇದು ಒಂಥರ ಮನ್ಸಿಗೆ ಬೇಜಾರಾಗ್ತಾಯಿದ್ರೆ ಅದು ಹಂಗೆ ಆಗ್ತಾನೇ ಇರುತ್ತೆ. ಹೋಯ್ತಲ್ಲ ಅಂತ ಅನ್ನಿಸ್ತಾನೇ ಇರುತ್ತೆ. ಅದೇನು ಹೇಳಿದ ಭರತ ಇದು ಮಾಡ್ತಾನಲ್ಲ, ಕೆಲಸ ಹೋಯ್ತು ಅಂತ ಖುಷಿಯಾಗಿ ಏನಾದರೂ ತಿನ್ನೋದು. ಕೆಲಸ ಹೋಯ್ತು ಅಂತ ಅಲ್ಲ, ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಲಿಲ್ಲ ಅಂತ ಹಂಗೆ ನೀನು ಕೆಲಸ ಹೋಯ್ತು ಅಂತ ತಿನ್ನು. ಲೈಫ್ನ ಎಲ್ಲನೂ ಹಂಗೆ ಒಂದು ಖುಷಿಯಾಗಿ ಹೆಂಗೆ ತೊಗೊತೀವೋ ದುಃಖದಾಗೂ ಹಂಗೆ ತಗೋಬೇಕು. ನಾವು ದುಃಖನೇ ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದಕ್ಕಂತೂ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ. ನಿಂಗೇನು ಬೇಜಾರಾಯ್ತಿಲ್ಲ? ನಂಗೇನು ಬೇಜಾರಾಗ್ತಿಲ್ಲಪ್ಪ, ಫ್ಯಾಕ್ಟ್ ಅದೆಲ್ಲ. ಹಿಂಗಾಗಲೇ ಡ್ಯಾಡಿ ಅಂತ ಅದಕ್ಕೆ ಒಂಚೂರು ಬೇಜಾರಾಗ್ಬೋದು, ಹಂಗಂತ ಅಷ್ಟೇ ಜೀವನ ಅಂತ ಅದು ಅಂದ್ಕೊಂಡಿಲ್ಲ. ಮುಂದೆ ಬೇರೆದಕ್ಕೆ ಟ್ರೈ ಮಾಡು ಅನ್ನೋದು ಅಷ್ಟೇ. ನನಗಂತೂ ಒಂದೇ ಒಂದು ಸಾಸಿವೆ ಕಾಳಷ್ಟು ಬೇಜಾರಾಗ್ತಾ ಇಲ್ಲಪ್ಪ. ಅದರಲ್ಲಿ ಏನೈತೆ? ನಿನ್ನ ತಪ್ಪೇನೈತೆ ಅದರಲ್ಲಿ ಬೇಜಾರಾಗೋಕ್ಕೆ? ನಿಂದೇನಾದರೂ ತಪ್ಪಿದ್ರೆ ಬೇಜಾರು ಮಾಡ್ಕೋಬೇಕಪ್ಪ. ಅವ್ರ್ಯಾರೋ ಗೂಬೆಗಳ ಥರ ತೆಗ್ದಾಕಿದ್ರೆ ಅದು ಅವ್ರ ಗ್ಲಾಸು ಅಷ್ಟೇ. ಒಂದು ಒಳ್ಳೆ ಕೆಲಸಗಾರ ತೆಗ್ದಾಕಿರ್ತಾರೆ. ಅಳಕ್ಕೆ ಹೋಗ್ಬೇಡ ಅಮ್ಮ. ಹೇಳ್ತೀಯಮ್ಮ ಈಸಿಯಾಗಿ ಹೇಳ್ಬೇಡ ಅಂತ. ಏನಾಗಲ್ಲ ಬಿಡಮ್ಮ. ಅಯ್ಯೋ ಬಿಡು ಬಿಡಪ್ಪ, ನೀನ ಹತ್ರ ನಂಗೂ ಅಳ್ಬಿಡು. ಅಳ್ಬೇಡ, ಇಟ್ಸ್ ಫ್ರ್ಯಾಂಕ್.
ನಾಯಿ. ಗೈಸ್ ನಮ್ಮಮ್ಮ ಹತ್ತು ಬಿಟ್ರು. ನನ್ ಕೆಲ್ಸ ಹೋಯ್ತು ಅಂತ ಅಳು ಬರ್ಲಿಲ್ಲ, ಗೂಬೆ ಮುಂಡೆದೆ ನೀನ್ ಅತ್ತೆ ಅಂತ ಅಳು ಬಂದಿದ್ದು. ಅಯ್ಯೋ ನಂಗೆ ನಗು ತಡಿಯಕ್ ಆಗ್ತಿಲ್ಲ. ನಂಗೆ ನಮ್ಮಮ್ಮ ಬೇರೆ ತರನೇ ರಿಯಾಕ್ಟ್ ಮಾಡ್ತಾರೆ ಅನ್ಕೊಂಡೆ. ನಂಗೆ ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ ಗೈಸ್. ಲಿಟ್ರಲಿ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಮಾತಾಡಿದ್ 2 ಮಾತಾಡಿದ್ರೆ ನಮ್ಮಮ್ಮ 10 ಮಾತಾಡಿದ್ರು. ಬಟ್ ಲಾಸ್ಟಲ್ಲಿ ಅವ್ರು ಯಾವಾಗ ಹತ್ರ ನನಗೆ ಅದು ಸಾಕು, ಇದು ಎಕ್ಸ್ಟ್ರೀಮ್ ಲೆವೆಲ್ ಆಗೋಯ್ತು ಅಂತ ಅನಿಸ್ಬಿಡ್ತು. ಬಟ್ ನಿಜ ನಮ್ಮಮ್ಮ ತುಂಬ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಬಟ್ ಎಸ್, ಪ್ರ್ಯಾಂಕ್ ಬಕ್ರ ಆಗಿದ್ದಾರೆ ನಮ್ಮಮ್ಮ. ಪ್ರ್ಯಾಂಕ್ ಸಕ್ಸಸ್ಫುಲಿ ಡನ್. ನಮ್ದೇ ಆಕ್ಚುಲಿ ನಮ್ಮ ಮನೆ ಎಲ್ಲ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ, ಹಿಂಗ್ ಲೇ ಆಫ್, ಹಿಂಗ್ ಟರ್ಮಿನೇಟ್ ಎಲ್ಲ ಮಾಡ್ಬಿಡ್ತಾರೆ ಅಂತ. ಆ್ಯಂಡ್ ಅದಕ್ಕೆ ನನಗೆ ಆ ಐಡಿಯಾ ಬಂದಿದ್ದು ಪ್ರ್ಯಾಂಕ್ ಮಾಡಬೇಕು ಅಂತ. ನಾನು ಆ್ಯಕ್ಚುಲಿ ಕೆಲಸಕ್ಕೆ ಹೋಗಿಲ್ಲ ಇವತ್ತು. ನಾನು ಹೇಳಿಲ್ವ ಗೈಸ್, ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಅಂತ. ನಮ್ಮಮ್ಮ ಬೆಳಗ್ಗೆ ನಾನು ಹೋಗೋಕೆ ಮುಂಚೆನೇ ಹೋಗ್ತಾರೆ ಆಯಿತಾ, ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾರೆ. ಬಟ್ ಅವ್ರು ಫಸ್ಟ್ ಮನೆಗೆ ಬರ್ತಾರೆ, ನಾನು ಬರೋದು ಲೇಟ್ ಆಗುತ್ತೆ ಹಂಗಾಗಿ. ಬಟ್ ನನಗೆ ಒಂದು ಡೌಟ್ ಇತ್ತು, ನಮ್ಮ ಅಪ್ಪ ಮಧ್ಯಾಹ್ನ ಬಂದಿದ್ರು ಮನೆಗೆ ಆಯಿತಾ. ನಮ್ಮಪ್ಪ ಬಂದ್ಬಿಟ್ಟು ಊಟ ಎಲ್ಲ ಮಲಗಿಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರು. ನನಗೆ ಅದೇ ಡೌಟ್ ಇತ್ತು, ನಮ್ಮಪ್ಪ ಏನಾದರೂ ಬೈ ಚಾನ್ಸ್ ಫೋನ್ ಮಾಡಿ ನಮ್ಮ ಮಮ್ಮಿಗೆ ಹೇಳ್ಬಿಟ್ರೆ ಅವಳು ಮನೆಯಲ್ಲೇ ಇದ್ದಾಳೆ, ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ನನಗೆ ವರ್ಕ್ ಫ್ರಮ್ ಆಫೀಸ್ ಇರೋದು ಅಂತ ಹಂಗೇನಾದ್ರು ಹೇಳ್ಬಿಡ್ತಾರಾ ಅಂತ ನನಗನ್ಸಿತ್ತು. ನಮ್ಮಪ್ಪನೇನು ಹೇಳಿಲ್ಲ. ಸೊ ಫ್ರ್ಯಾಂಕ್ ಸಕ್ಸಸ್ಫುಲಿ ಡನ್. ಪ್ರ್ಯಾಂಕ್ ಏನೋ ಸಕ್ಸಸ್ಫುಲ್ ಆಗಿದೆ, ಆದರೆ ಶೂಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಆ್ಯಂಗಲ್ ನೋಡ್ಕೊಂಡು ಇಡಬೇಕಿತ್ತು. ನೀವು ನಂಬ್ತಿರೋ ಇಲ್ವೋ, ಲಿಟ್ರಲಿ ನಾನು ಅರ್ಧ ಗಂಟೆ ಹುಡುಕಿದ್ದೀನಿ ಇಲ್ಲಿ ಪ್ಲೇಸ್ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಎಲ್ಲಿಟ್ರೂ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ನಂಗೆ ಮೋರ್ ಓವರ್ ಗೊತ್ತಿಲ್ಲ ನಮ್ಮಮ್ಮ ಎಲ್ಲಿ ಬಂದು ಕುತ್ಕೊತಾರೆ ಅಂತ. ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲೇ ಬಂದು ಕುತ್ಕೊಳ್ಳೋದು, ನಮ್ಮಮ್ಮ ಚೇರ್ ಮೇಲೆ ಕುತ್ಕೊಳ್ಳೋದು. ಲಾಸ್ಟಲ್ಲಿ ಎಲ್ಲೂ ಪ್ಲೇಸ್ ಆಗ್ದಿರಾ, ವಿಧಿ ಇಲ್ದಿರ ನನ್ನ ಲ್ಯಾಪ್ಟಾಪಿಂದ ಇಲ್ಲಿ ಸಂದಿಲ್ಲಿ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಅಲ್ಲಿಟ್ಟು ಮಾಡಿದೆ ಪ್ರ್ಯಾಂಕ್ನ. ಪ್ರ್ಯಾಂಕ್ ಏನೋ ಚೆನ್ನಾಗಾಯ್ತು, ಅದ್ರ ವೀಡಿಯೋನೂ ನೀಟಾಗಿ ಬಂದಿಲ್ಲ ಗೈಸ್, ಸಾರಿ ಫಾರ್ ದ್ಯಾಟ್. ಅಲ್ಲಿ ನಮ್ಮ ಮಮ್ಮಿ ತಲೆ ಆಫ್ ಕಟ್ ಆಗಿಬಿಟ್ಟಿದೆ, ನಾನು ಕಾಣಿಸಿಲ್ಲ ವೀಡಿಯೋದಲ್ಲಿ ನೀಟಾಗೆ. ಬಟ್ ಸ್ಟಿಲ್ ಇಟ್ಸ್ ಅ ರಿಯಲಿ ಗುಡ್ ಪ್ರ್ಯಾಂಕ್. ಫುಲ್ ವೀಡಿಯೋ ನೋಡಿ ಆಯಿತಾ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಎಂಟರ್ಟೈನಿಂಗ್ ಆಗಿತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಿತ್ತು ಅಥವಾ ನಿಮ್ಗೆ ಏನು ಅನಿಸುತ್ತೋ ಆನೆಸ್ಟ್ ಒಪಿನಿಯನ್, ಆನೆಸ್ಟ್ ರಿವ್ಯೂ ಕೊಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ. See you guys in the next video. Bye.